ತಲೆ ಕೆಡಿಸ್ಕೊಬೇಡಿ ರಕ್ಷಿತಾ, ಒಂದಂತೂ ಇಷ್ಟೇ ಮಾತಾಡಿದ್ಮೇಲೆ ಓಪನ್ ಆಗಿ ಹೇಳ್ತೀನಿ, ಆ ಇಡೀ ಟಾಸ್ಕ್ ಅಲ್ಲಿ ಕರೆಕ್ಟ್ ಆಗಿ ಆಡಿದ್ ನೀವು ಒಬ್ರೆ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ವಾಪಸ್ ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಲ್ಲಮ್ಮ ಅವ್ರು ಕೊಡ್ತಾ ಇದ್ರು ಗೊತ್ತಾ, ಆತರ ಇನ್ಮೇಲೆ ಎವ್ರಿ ಡೇ 10 ನಿಮಿಷ ಅವ್ರಿಗೆ ನೀವು ಕ್ಲಾಸ್ ತಗೊಬೇಕು ರಕ್ಷಿತಾ. ಅವ್ರು 10 ನಿಮಿಷ ಮಾತಾಡದೆ ನೀವು ಮಾತು ಕೇಳಿಸ್ಕೊಬೇಕು. ಓಕೆ, ನಮ್ಮ ಮುಂದಿನ ಆದೇಶದವರೆಗೂ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವೇಡ? ಓಕೆನಾ? ಆ 10 ನಿಮಿಷದಲ್ಲಿ ಅವ್ರು ಕಾ ಅನ್ನಂಗಿಲ್ಲ, ವ ಅನ್ನಂಗಿಲ್ಲ, ಕಾವ್ ಅನ್ನಂಗಿಲ್ಲ. ಅರ್ಥ ಆಯ್ತಾ? ಸ್ವಲ್ಪ ಆ ಕಡೆ ನೋಡು. ಯಾರು ಸೇಫ್ ಆಗ್ಬೇಕು ಗಿಲ್ಲಿ? ತುಂಬಾ ಆತ್ಮೀಯರಾದ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಅಣ್ಣ, ನಾನು ಹೇಳುವುದೇನು ಅಂದ್ರೆ ಅಣ್ಣ, ಸುಸಂಸ್ಕೃತವಾಗಿ ಸುಲಲಿತವಾಗಿ ಸುವಲೋಚನೆಯಿಂದ ಯೋಚನೆ ಮಾಡಿದಾಗ ನಾನು ಕರೆಕ್ಟಾಗೆ ಮಾತಾಡಿದ್ದೀನಿ ಅಣ್ಣ. ಆದ್ರೆ ಎಲ್ಲಿ ಎಡುತ್ತಾ ಇದ್ದೀನಿ ಏನು ಅಂತ ಗೊತ್ತಾಯ್ತಾ ಇಲ್ಲ ಅಣ್ಣ. ಹೌದು, ಮನುಷ್ಯ ಅಂದ್ಮೇಲೆ ಎಡವಲೇಬೇಕು, ತಪ್ಪು ಸಹಜ. ಆದ್ರೆ ಆ ತಪ್ಪನ್ನ ತಿದ್ಕೊಂಡು ಮುಂದೆ ಹೋಗೋದಿದೆಯಲ್ಲ ಅಣ್ಣ, ಅದು ಒಂದು ಮನುಷ್ಯನ ಸ್ವಾಭಾವಿಕ ಗುಣ ಅಣ್ಣ. ಬಿಗ್ ಡೇ ಸ್ವಿಚ್. ರಘು, ನೀನ್ ಯಾವನು ಹೋಗಲೇ, ನೀನಾದ್ರೂ ಅದಕ್ಕಿಂತ ಮೇಲೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಹೊರಗಡೆ ಹೋದ್ಮೇಲೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್, ಆ ಸೋಲಿ ಇರೋರೆಲ್ಲ ಕೆಟ್ಟವರೇ ಸರ್. ನನಗೆ ಆ ಸೋ ಫಿಟ್ ಅಲ್ಲ ಸರ್. ಐ ಆಮ್ ನಾಟ್ ಫಿಟ್ ಫಾರ್ ದಿಸ್ ಟೈಪ್ ಆಫ್ ಸೋ. ನಾನು ನಿಜವಾಗ್ಲೂ ನನ್ನ ಘನತೆ, ನನ್ನ ಗೌರವನ ಕಾಪಾಡ್ಕೋಬೇಕಂತ ಸಂದರ್ಭ. ಬಿಗ್ ಡೇ. ಇನ್ಯಾರಿದರು? ಬರೀ ಇಂಥದೆಯಾ?